ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ? ಇವತ್ತು ಮಂಡೇ ಆಗಿದ್ರಿಂದ ವೀಕ್ಲಿದು ಹೊಸ ಕ್ಯಾಂಡಲ್ ಓಪನ್ ಆಗುತ್ತೆ. ಸೊ ಅದು ಡೈಲಿ ಕ್ಯಾಂಡಲ್ದು ಗ್ಯಾಪ್ ಅಪ್ ಓಪನ್ ಆಗುತ್ತಾ, ಗ್ಯಾಪ್ ಡೌನ್ ಓಪನ್ ಆಗುತ್ತಾ, ಅಥವಾ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆಗೋದ್ರಿಂದ ವೀಕ್ಲಿ ಕ್ಯಾಂಡಲ್ ಏನ್ ಮೂವ್ಮೆಂಟ್ ಆಗುತ್ತೆ ಒಂದು ವೀಕ್ದು, ಅದು ಗ್ಯಾಪ್ ಅಪ್ ಓಪನ್ ಆದಾಗ ಯಾವ ತರ ಬಿಲ್ಡ್ ಆಗ್ಬೋದು, ಗ್ಯಾಪ್ ಡೌನ್ ಓಪನ್ ಆದಾಗ ಯಾವ ತರ ಬಿಹೇವ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. US ಮಾರ್ಕೆಟ್ ಅಲ್ಲಿ ಎನ್ವಿಡಿಯಾ ಕಂಪನಿಯಿಂದ ಬಂದ್ರೆ ಪ್ರೀವಿಯಸ್ ವೀಕ್ ಹೇಗಿದೆ ನೋಡಿ. ಪ್ರೀವಿಯಸ್ ವೀಕ್ ತುಂಬಾನೇ ಬುಲಿಶ್ ಆಗಿದೆ. ಸೊ ಬುಲಿಶ್ ಆಗಿದೆ ಅಂದ್ರೆ ಡೈಲಿ ಕ್ಯಾಂಡಲ್ ಒಂದ್ಸಲ ಚೆಕ್ ಮಾಡೋಣ. ಡೈಲಿ ಕ್ಯಾಂಡಲ್ ಅಲ್ಲಿ ಪ್ರೀವಿಯಸ್ ಡೇ ಯಾವ ತರ ಆಗಿದೆ? ಸೂಪರ್ ಬುಲಿಶ್ ಆಗಿದೆ. ಕಂಟಿನ್ಯೂ ಒಂದು ವೀಕ್ಸೇ ಬಿಟ್ಟಿಲ್ಲ ನೋಡಿ. ವೀಕ್ಲಿ ಕ್ಯಾಂಡಲ್ ಅಂತ ಕಂಪೇರ್ ಮಾಡಿ ನಾವು ಜನರಲಿ ಅಸಂಪ್ಷನ್ ಅಂತ ಮಾಡ್ಬೇಕಂತ ಬಂದ್ರೆ ಈ ತರ ಸೂಪರ್ ಬುಲಿಶ್ ಆಗಿರೋದ್ರಿಂದ ಎಲ್ಲರೂ ಓವರ್ ನೈಟ್ ಸ್ಯಾಟರ್ಡೆ ಸಂಡೇ ಓವರ್ ನೈಟ್ ಎನ್ವಿಡಿಯಾ ಕಂಪನಿನ ಎಲ್ಲಾ ಕಡೆಯಿಂದ ಬಾಯಿಂಗ್ ಆಗಿರುತ್ತೆ. ಸೊ ಅದು ಗ್ಯಾಪ್ ಅಪ್ಪೇ ಓಪನ್ ಆಗೋದು, ಜನರಲಿ ಗ್ಯಾಪ್ ಅಪ್ಪೇ ಓಪನ್ ಆಗೋದು. ಸೊ ನನಗನ್ಸೋ ಪ್ರಕಾರ ಗ್ಯಾಪ್ ಅಪ್ ಓಪನ್ ಆಗಿ ಇದು ಹೇಗಾಗತ್ತಂದ್ರೆ, ಈಗ ಇಲ್ಲಿ ವೀಕ್ಲಿ ಅಂತ ಬಂದಾಗ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಕೆಳ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಯೋಚನೆ ಮಾಡಿ, ಆಲ್ರೆಡಿ ಫುಲ್ ಬುಲ್ಲಿಶ್ ಅಲ್ಲಿ ಆಗೋದ್ರಿಂದ ಗ್ಯಾಪ್ ಓಪನ್ ಆಯ್ತು ಅಂದ್ರೆ ಎಷ್ಟೋ ಜನ ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇರ್ತಾರೆ, ಆಯ್ತಾ? ಆ ಪ್ರಾಫಿಟ್ ಅಲ್ಲಿ ಇರೋರ್ಗು ಸಡನ್ ಆಗಿ ಗ್ಯಾಪ್ ಓಪನ್ ಆದ ತಕ್ಷಣ ಅವರು ಎಕ್ಸ್ಟ್ರಾ ಪ್ರಾಫಿಟ್ 5 to 10% ಎಕ್ಸ್ಟ್ರಾ ಪ್ರಾಫಿಟ್ ಸಡನ್ ಆಗಿ ಸಿಗುತ್ತೆ. ಸಡನ್ ಸಿಕ್ಕಾದ ತಕ್ಷಣ ಯೋಚನೆ ಮಾಡ್ತಿರ್ತಾರೆ, ಪ್ರೀವಿಯಸ್ ಡೇ ನಾನು ಬುಕ್ ಮಾಡ್ಕೊಂಡಿದ್ರೆ ನನಗೆ ಇಂತಿಷ್ಟು ಪ್ರಾಫಿಟ್ ಆಗ್ತಾ ಇತ್ತು, ಈ ಗ್ಯಾಪ್ ಅಪ್ ಓಪನ್ ಆಗೋದ್ರಿಂದ ಬೋನಸ್ ಪಾಯಿಂಟ್ ಯಾಕೆ ನಾನು ಅದನ್ನ ಬುಕ್ ಮಾಡಬಾರ್ದು ಅಂದ ತಕ್ಷಣ ಒಂದ್ ವೇಳೆ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಈ ತರ ಕೆಳಗೆ ಬರೋದು ಹಿಂಗ್ ಮೇಲೆ ಆಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಒಂದು ಇಲ್ಲ ಅಂದ್ರೆ ಇಲ್ಲೇ ಕೆಳಗಡೆ ಸ್ವಲ್ಪ ಮೇಲ್ಗಡೆ ಹೋದಂಗೆ ಹೋಗಿ ಆಮೇಲೆ ಸಡನ್ ಆಗಿ ಕೆಳಗೆ ಬರೋ ಚಾನ್ಸಸ್ ಇದೆ. ಈ ತರ ಆಗೋ ಚಾನ್ಸಸ್ ಇದೆ ಎನ್ವಿಡಿಯಾದಲ್ಲಿ, ಆಯ್ತಾ? ಈಗ ಬನ್ನಿ ಆಪಲ್ ಸ್ಟಾಕ್ ನೋಡ್ಕೊಂಡ್ಬರೋಣ. ಆಪಲ್ ಕಂಪನಿ ಪ್ರೀವಿಯಸ್ ವೀಕ್ ಕ್ಯಾಂಡಲ್ ಹೇಗಿದೆ? ಅದು ಬುಲಿಶ್ ಇದೆ, ಆಯ್ತಾ? ಪ್ರೀವಿಯಸ್ ಡೇ ಕ್ಯಾಂಡಲ್ ಹೋಗೋಣ. ಪ್ರೀವಿಯಸ್ ಡೇ ಕ್ಯಾಂಡಲ್ ಹೋದ ತಕ್ಷಣ ಓಹೋ, ಇಲ್ಲಿ ನೋಡಿ ಪ್ರೀವಿಯಸ್ ಡೇ ಕ್ಯಾಂಡಲ್ ಏನಿದೆ? ಡೋಜಿ ಕ್ಯಾಂಡಲ್ ಇದೆ. ಈ ನೋಡಿ ಡೋಜಿ ಕ್ಯಾಂಡಲ್ ಅಂದ್ರೆ ಏನಾಗಿರುತ್ತೆ? ಇಲ್ಲಿ ಬಾಯರ್ಸ್ ಟ್ರೈ ಮಾಡಿರ್ತಾರೆ ಮೇಲ್ ಕಳಿಸ್ಬೇಕು ಅಂತ, ಸೆಲ್ಲರ್ಸ್ ಟ್ರೈ ಮಾಡಿರ್ತಾರೆ ಕೆಳ ತರಬೇಕು ಅಂತ. ಇಬ್ರು ಮೊದಲು ಫೈಟ್ ಆಗಿ ಲಾಸ್ಟಿಗೆ ಯಾರ್ದು ವಿನ್ ಆಗದೆ ಒಂದು ಶಾರ್ಟ್ ರೇಂಜ್ ಅಲ್ಲಿ ಬಂದಿದೆ, ಆಯ್ತಾ? ಈಗ ನಮ್ಗೆ ಒಂದು ದಿನದ ಕ್ಯಾಂಡಲ್ ಅಲ್ಲಿ ನಮ್ಗೆ ಸರಿಯಾಗಿ ಆನ್ಸರ್ ಸಿಗ್ತಿಲ್ಲ, ಇದು ಗ್ಯಾಪ್ ಅಪ್ ಆಗುತ್ತಾ ಗ್ಯಾಪ್ ಡೌನ್ ಆಗುತ್ತಾ ಅಂತ ಹೇಳಿ. ನಾವಿನ್ನು ಕಡಿಮೆ ಟೈಮ್ ಫ್ರೇಮ್ಗೆ ಹೋಗೋಣ. ಕಡಿಮೆ ಟೈಮ್ ಫ್ರೇಮ್ ಹೋದ ತಕ್ಷಣ 1 ಅವರ್ ಕ್ಯಾಂಡಲ್ ನೋಡೋಣ. 1 ಅವರ್ ಕ್ಯಾಂಡಲ್ ಅಲ್ಲಿ ಚೆಕ್ ಮಾಡಿದಾಗ ನೋಡಿ, ಓಹೋ 1 ಅವರ್ ಕ್ಯಾಂಡಲ್ ನಮ್ಗೆ ಇಲ್ಲಿ ತುಂಬಾ ಕ್ಲಿಯರಿಟಿ ಸಿಕ್ತು. ಇಲ್ಲಿ ಏನ್ ಸಿಕ್ತು ಅಂದ್ರೆ, ಇಲ್ಲಿ ನೋಡಿ ಈ ಲೆವೆಲ್ ಏನಿದೆಯಲ್ಲ, ಈ ಲೆವೆಲ್ನ ಮಾರ್ಕೆಟ್ ತುಂಬಾ ಸಲ ಟ್ರೈ ಮಾಡಿದೆ. ಇದು 1 ಸಲ, 2 ಸಲ, 3 ಸಲ, 4 ಸಲ, ಇಲ್ಲಿ 5ನೇ ಸಲ, 6ನೇ ಸಲ, 7ನೇ ಸಲ ತುಂಬಾ ಸಲ ಟ್ರೈ ಮಾಡಿದೆ, ಆಯ್ತಾ? ಸೊ ಈ ತರ ಟ್ರೈ ಮಾಡಿರೋ ಮಾರ್ಕೆಟ್ ಇದು ಆಲ್ರೆಡಿ ಒಂದ್ ವೇಳೆ ಬಾಯಸ್ ಸ್ಟ್ರಾಂಗ್ ಇದ್ದರೆ ಇಷ್ಟೊಳಗೆ ಇದು ಬ್ರೇಕ್ಔಟ್ ಆಗಿ ಹೋಗ್ಬೇಕು. ಸೊ ಆ ಲೆಕ್ಕನಲ್ಲಿ ನಾವು ನೋಡ್ಕೋತ ಹೋದ್ರೆ ನನ್ಗನ್ಸೋ ಪ್ರಕಾರ ಈಗ ಇದು ಬಯರ್ಸ್ ಆಗಿದ್ರೆ ಪಕ್ಕ ಇಲ್ಲಿಂದ ಇಲ್ಲಿ ವೀಕ್ ಕ್ಯಾಂಡಲ್ ಅಂದ್ರೆ ನೆಕ್ಸ್ಟ್ ಡೇ ಕ್ಯಾಂಡಲ್, ಈಗ ನೆಕ್ಸ್ಟ್ ಡೇ ಕೂಡ ಆ ವೀಕ್ದು ಓಪನಿಂಗ್ ಡೇ ಕ್ಯಾಂಡಲ್ ಆಗಿರುತ್ತೆ, ಆಯ್ತಾ? ಸೊ ಆ ತರ ನೋಡಿದ್ರೆ ನಾವು ಫಸ್ಟ್ ನನ್ಗನ್ಸೋ ಪ್ರಕಾರ ಈ 317, 18 ಈ ತರ ಓಪನ್ ಆಗಿ ಇದು ಸಡನ್ ಆಗಿ ಮೇಲೆ ಹೋಗ್ಬೇಕು. ಅಂದ್ರೆ ಮೇಲೆ ಹೇಗೆ ಹೋಗ್ಬೇಕು ಅಂತ ಹೇಳ್ತಾ ಇರೋದು ಅಂದ್ರೆ ನಮಗೆ ಒಂದು ವೇಳೆ ಮಾರ್ಕೆಟ್ ಇಲ್ಲಿ 317, 18 ಓಪನ್ ಆದ ತಕ್ಷಣ ಸಡನ್ ಆಗಿ ಮೇಲ್ಗಡೆ ಹೋಗ್ಬಿಡ್ಬೇಕು. ಯಾಕಂದ್ರೆ ಇಷ್ಟು ದಿನ ನಾವು ಇಲ್ಲಿ ಮೇಂಟೈನ್ ಆಗಿರೋ ಆಲ್ ಇಲ್ಲಿದೆಲ್ಲ ಇಲ್ಲಿ ಎಷ್ಟೋ ಸಲ ಮೆಟ್ರ್ ಆಗಿದೆಲ್ಲ ಅದು ಪಕ್ಕ ಬೋನಸ್ ಮೇಲೆ ಹೋಗುತ್ತೆ. ಮೊದಲು ಈ ತರ ಮೇಲೆ ಹೋದ್ರೆ ಆಮೇಲೆ ಹಿಂಗ್ ಇಲ್ಲಿ ಕೆಳಗೆ ಬರೋ ಚಾನ್ಸಸ್ ಇರುತ್ತೆ, ಆಯ್ತಾ? ಸೊ ಈಗ ನಾನು ಬಯಸ್ತಾ ಇರೋದೇನು, ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗಿ ಅಂದ್ರೆ ವೀಕ್ ಕ್ಯಾಂಡಲ್ ಸ್ವಿಚ್ ಆಗ್ತೀನಿ. ವೀಕ್ ಕ್ಯಾಂಡಲ್ ಸ್ವಿಚ್ ಆದ ತಕ್ಷಣ ನಾನು ಹೇಳ್ತಾ ಇರೋದೇನು, ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಮೇಲ್ಗಡೆ ಹೋಗಿ ಆಮೇಲೆ ಡೋಜಿ ಆಗಬೇಕು ಹೊರತು, ಅಥವಾ ಈ ಗ್ರೀನ್ ಕ್ಯಾಂಡಲ್ ಆಗಬೇಕು. ಒಂದ್ ವೇಳೆ ಗ್ಯಾಪ್ ಡೌನ್ ಓಪನ್ ಆಯ್ತು ಅನ್ಕೊಳ್ಳಿ, ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ ತಕ್ಷಣ ಇಲ್ಲಿ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಆಲ್ರೆಡಿ ಕೆಳಗೆ ಹೋಗ್ಬೇಕಾದ್ರು ಮತ್ತೆ ಮೇಲ್ ತಂದ್ರು, ಇಲ್ಲಿ ಕೆಳಗೆ ಹೋಗ್ಬೇಕಂದ್ರೆ ಮೇಲ್ ತಂದ್ರು, ಇಲ್ಲಿ ಕೆಳಗೆ ಹೋಗ್ಬೇಕಂದ್ರೆ ಮೇಲ್ ತಂದ್ರು, ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಮತ್ತೆ ಡೋಜಿ ಕ್ಯಾಂಡಲ್ ಹೆಚ್ಚು ಕಮ್ಮಿ ಆಗಿ ಒಂದು ಬೇರಿಶ್ ಕ್ಯಾಂಡಲ್ ಆದ್ರೂ ಆಗ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಒಂದ್ ವೇಳೆ ಗ್ಯಾಪ್ ಅಪ್ ಆಯ್ತಂದ್ರೆ ನಾನು ಇಂಟ್ರೆಸ್ಟ್ ಇದೀನಿ ಟ್ರೇಡ್ ಮಾಡಕ್ಕೆ, ಅಥವಾ ಗ್ಯಾಪ್ ಡೌನ್ ಆದ್ರೆ ನಾನು ಬಿಟ್ಬಿಡ್ತೀನಿ ಬೇಡಪ್ಪ ಅಂತ ಹೇಳಿ. ಈಗ ವಾಲ್ಮಾರ್ಟ್ ಚೆಕ್ ಮಾಡೋಣ, ಆಯ್ತಾ? ವಾಲ್ಮಾರ್ಟ್ ಸ್ಟಾಕ್ ಅಂತ ಬಂದ ತಕ್ಷಣ ಫಸ್ಟ್ ವೀಕ್ಲಿ ಕ್ಯಾಂಡಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂಸ್ ಬೇರಿಂಗ್ ಕ್ಯಾಂಡಲ್ ಆಗ್ತಾ ಇತ್ತು. ಅಂದ್ರೆ ಸೆಲ್ಲರ್ಸ್ ಬರ್ತಾ ಇದ್ರು, ಇಲ್ಲಿ ಮೇಲೆ ಹೋದಂಗೆ ಹಾಕಿದ್ದು ಕೆಳಗೆ ಬರ್ತಾ ಇದ್ರು, ಮೇಲೆ ಹೋದಂಗೆ ಹಾಕಿದ್ದು ಕೆಳಗೆ ಬರ್ತಾ ಇದ್ರು, ಇಲ್ಲಿ ಕಂಟಿನ್ಯೂಸ್ ಆಗಿ ಕೆಳಗೆ ಬಂದು ಇಲ್ಲಿ ಬಂದಿದೆ. ಸೊ ಈಗ ವೀಕ್ಲಿ ಇದು 1 ವೀಕ್ ಬುಲಿಶ್ ಕ್ಯಾಂಡಲ್ ಬಂದಿದೆ. ಈಗ ನೆಕ್ಸ್ಟ್ ವೀಕ್ ಡಿಸೈಡ್ ಆಗುತ್ತೆ ಇದು ಕಂಟಿನ್ಯೂಸ್ ಬಿಯರ್ ಕ್ಯಾಂಡಲ್ ಸ್ಟಾರ್ಟ್ ಆಗುತ್ತಾ, ಅಥವಾ ಇಲ್ಲಿಂದ ಕಂಟಿನ್ಯೂಸ್ ಬುಲಿಶ್ ಕ್ಯಾಂಡಲ್ ಕನ್ವರ್ಟ್ ಆಗ್ತಾ ಹೋಗುತ್ತಾ ಅಂತ. ಸೊ ನಾವು ಆ ತರ ಪ್ರೀವಿಯಸ್ ಡೈಲಿ ಕ್ಯಾಂಡಲ್ ಚೆಕ್ ಮಾಡಿದ್ರೆ ಸೂಪರ್ ಬುಲಿಶ್ ಆಗಿದೆ, ಆಯ್ತಾ? ಸೂಪರ್ ಬುಲಿಶ್ ಆಗಿರೋದ್ರಿಂದ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದನ್ನು ಗ್ಯಾಪ್ ಅಪ್ ಓಪನ್ ಆಗಲಿ ಅಂತ ಬಯಸ್ತಾರೆ. ಅದಕ್ಕಿಂತ ಓವರ್ ನೈಟ್ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ, ಓವರ್ ನೈಟ್ ಎಲ್ಲ ಪರ್ಚೇಸ್ ಮಾಡಿರ್ತಾರೆ, ವಾಲ್ಮಾರ್ಟ್ ಮೇಲೆ ಹೋಗ್ತದೆ ಅಂತ ಎಷ್ಟೊಂದು ನ್ಯೂಸ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ, ಆ ಥರ ಎಲ್ಲ ಮೇಲೆ ಹೋಗೋ ಚಾನ್ಸ್ ಆಗಿರುತ್ತೆ. ಸೊ ನನಗನ್ಸೋ ಪ್ರಕಾರ ಒಂದ್ ವೇಳೆ ಇಲ್ಲಿ ಇದು ಮಾರ್ಕೆಟ್ ಇಲ್ಲಿ ಮೇಲೆ ಬಂತು ಅನ್ಕೊಡಿ, ನಾನು ಬಯಸ್ತಾ ಇರೋದನ್ನು ಇದು ಈ ತರ ಇಲ್ಲಿ ಮೇಲ್ಗಡೆ ಹೋಗಿ ಆಮೇಲೆ ಕೆಳಗಡೆ ಬಂದು ಈ ತರ ಬಂದು ಇಲ್ಲಿ ಇಷ್ಟು ಹಿಂಗೆ ನಿಲ್ಲಿ ಅಂತ ಹೇಳ್ತಾ ಇರೋದು. ಅಂದ್ರೆ ಆಲ್ಮೋಸ್ಟ್ ಒಂದು ವೀಕಿಗೆ 5 ಡೇಸ್ ಇರುತ್ತೆ. 5 ಡೇಸ್ ಅಲ್ಲಿ ಒಂದು ಬೆರಿಶ್ ಕ್ಯಾಂಡಲ್ ಆಗುತ್ತೆ, ಒಂದು ರೆಡ್ಡಿಶ್ ಆಗುತ್ತೆ, ಒಂದು ಬುಲ್ಲಿಶ್ ರೆಡ್ಡಿಶ್ ಈ ತರ ಹಿಂಗೆ ಆಗಿ ನಿಲ್ಲಿದ್ರೆ
ಒಂದು ಓವರ್ ಆಲ್ ಆಗುತ್ತೆ ಈ ತರ ಒಂದು ನಿಲ್ಲುತ್ತೆ. ಯಾವ ತರ ಸೇಮ್ ಈ ತರ ಆಗುತ್ತೆ. ಇಲ್ಲಿಂದ ಹಿಂಗ್ ಗ್ರೀನ್ ಕ್ಯಾಂಡಲ್ ಆಗಿ ಈಗ ಒಂದ್ ನಿಲ್ಲಿ ಅಂತ ನಾನು ಬಯಸ್ತಾ ಇರೋದು. ಆಯ್ತಾ? ಒಂದ್ ವೇಳೆ ಗ್ಯಾಪ್ ಡೌನ್ ಓಪನ್ ಆಯ್ತು ಅನ್ಕೊಳ್ಳಿ. ಗ್ಯಾಪ್ ಡೌನ್ ಓಪನ್ ಆಯ್ತಂದ್ರೆ ಈಗೇನು 112 ಮಾರ್ಕ್ ಮಾಡಿದ್ನಲ್ಲ, ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ ಇಲ್ಲೇ ಮತ್ತೆ ಹಿಂಗೆ ಬಂದು ಇಲ್ಲೇ ಒದ್ದಾಡುತ್ತೆ. ಈ ತರ ಒದ್ದಾಡ್ತು ಅನ್ಕೊಳ್ಳಿ. ಅವಾಗ ಏನಾಗುತ್ತದೋ ಇಲ್ಲಿ ಒಂದು ಸ್ಮಾಲ್ ಡೋಜಿ ಕ್ಯಾಂಡಲ್ ಇಲ್ಲಿ ಈ ತರ ಒಂದು ಡೋಜಿ ಕ್ಯಾಂಡಲ್ ಇಲ್ಲಿ ಬರುತ್ತೆ. ಇಲ್ಲಿ ಬಂತು ಅಂದ್ರೆ ಅವಾಗ ಪಕ್ಕ ಫೀಚರ್ಸ್ ಕ್ಲಿಯರ್ ಆಗುತ್ತೆ, ನಮಗೆ ಫುಲ್ ಬೇರೆ ಸ್ಟಾರ್ಟ್ ಆಗುತ್ತೆ ವಾಲ್ಮಾರ್ಟ್ ಅಲ್ಲಿ ಅಂತ ಅರ್ಥ. ಆಯ್ತಾ? ಈಗ ನಾವು ಬನ್ನಿ ಮೈಕ್ರೋಸಾಫ್ಟ್ಗೆ ಹೋಗೋಣ. ಮೈಕ್ರೋಸಾಫ್ಟ್ ಸ್ಟಾಕ್ ಅಂತ ನೋಡಿದಾಗ ವೀಕ್ಲಿ ಕ್ಯಾಂಡಲ್ ಹೇಗಿದೆ, ಬೇರಿಶ್ ಡೋಜ್ ಇದೆ. ಅದರ ಅರ್ಥ ಏನಾಗಿದೆ, ಈಗ ಡೈಲಿ ಕ್ಯಾಂಡಲ್ ನಿಮ್ಗೆ ತೆಗೆದು ತೋರಿಸಿದ್ರೆ ನಾನು ಇಲ್ಲಿ ನೋಡಿ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ಡೋಜಿ, ಇಲ್ಲಿ ಡೋಜಿ, ಇಲ್ಲಿ ಡೋಜಿ, ಇಲ್ಲಿ ಡೋಜಿ. ಅದರ ಅರ್ಥ ಏನು, ಇದು ಮಾರ್ಕೆಟಿಗೆ ಕನ್ಫ್ಯೂಸಿಂಗ್ ಮಾಡ್ತಾ ಇದೆ. ಕರೆಕ್ಟಾಗಿ ಪ್ರಾಪರ್ ಮೇಲೂ ಹೋಗ್ತಿಲ್ಲ, ಕೆಳಗೆ ಪ್ರಾಪರ್ ಕೆಳಗೂ ಬರ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೋ ಕೆಳಗೆ ಹೋಗ್ಬೇಕಂದ್ರೂ ಬಯರ್ಸ್ ಮೇಲೆ ತಗೊಂಡ್ರು. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ಹೋಗ್ಬೇಕಂದ್ರೆ ಲಾಸ್ಟಿಗೆ ಕೊನೆಗೆ ಬಂತು. ಇಲ್ಲಿನೂ ಡೋಜಿ ಆಗಿದೆ ಅಂಡ್ ಫುಲ್ ಗ್ಯಾಪ್ ಡೌನ್ ಓಪನ್ ಆಗಿ ಸಡನ್ ಆಗಿ ಮೇಲೆ ಹೋಗಿದೆ. ಆಯ್ತಾ? ಸೊ ಈ ತರ ಇಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಇದು ನೆಕ್ಸ್ಟ್ ವೀಕ್ ಅಂದ್ರೆ ಈಗ ನೋಡಿ, ಇಲ್ಲಿ ಇದು ಡೋಜಿನೇ ಆಗಿದೆ, ಇವನ್ ವೀಕ್ ಕೂಡ ಡೋಜಿ ಆಗಿರೋದು. ಇದು ಕನ್ಫ್ಯೂಷನ್ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ಈ ತರ ಇದ್ದಾಗ ಬೆಟರ್ ನೀವು ಇದನ್ನ ಒಂದು ತಿಂಗಳು ಅಬ್ಸರ್ವ್ ಮಾಡಿ ಅಥವಾ ಒಂದು ವೀಕ್ನ ಅಬ್ಸರ್ವ್ ಮಾಡಿ. ಯಾವ ತರ ಇದೆ ನೆಕ್ಸ್ಟ್ ವೀಕ್ ನೋಡೋಣ. ನೆಕ್ಸ್ಟ್ ವೀಕ್ ಇಲ್ಲಿಂದ ಈಗ ನೆಕ್ಸ್ಟ್ ವೀಕ್ ನಂಗೆ ಅನ್ಸೋ ಪ್ರಕಾರ ಸಡನ್ ಆಗಿ ಇಲ್ಲಿಂದ ಹಿಂಗೊಂದು ಗ್ರೀನ್ ಕ್ಯಾಂಡಲ್ ಮಾಡ್ಬೋದು. ಆಯ್ತಾ? ಇಲ್ಲ ಅದು ಬಿಟ್ಟು ಅಂದ್ರೆ ಇಲ್ಲಾಗುತ್ತೆ, ಇಲ್ಲಿಂದ ಓಪನ್ ಆಗುತ್ತೆ, ಹಿಂಗ್ ಓಪನ್ ಆಗಿ ಮತ್ತೆ ಡೋಜಿ ಮಾಡಿ ಇಲ್ಲೊಂದು ಈ ತರ ಬರ್ಬೋದು. ಸೊ ಈ ತರ ಬೆಟರ್ ಇಂಥ ಸ್ಟಾಕ್ಸ್ಗಳನ್ನ ನೀವು ಒಂದ್ಸಲ ವೀಕಿಗೆ ಅಬ್ಸರ್ವ್ ಮಾಡಿ. ನಾನು ಮೈಕ್ರೋಸಾಫ್ಟ್ ನೆಕ್ಸ್ಟ್ ವೀಕ್ ಟ್ರೇಡ್ ಮಾಡಕ್ ಹೋಗಲ್ಲ. ಒಂದ್ ವೇಳೆ ನನಗೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ 15 ಮಿನಿಟ್ಸ್ ಅಲ್ಲಿ ಒಂದು ಚೆನ್ನಾಗಿರೋ ಒಂದು ಸೆಟಪ್ ಸಿಕ್ತಂದ್ರೆ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ. ಇಲ್ಲಾಂದ್ರೆ ಮೈಕ್ರೋಸಾಫ್ಟ್ ನಾನು ಜಾಸ್ತಿ ಅವಾಯ್ಡ್ ಮಾಡಕ್ ನೋಡ್ತೀನಿ. ಬಿಕಾಸ್ ಟ್ರೇಡಿಂಗ್ ಅಲ್ಲಿ ನೀವು ಎಷ್ಟು ಟ್ರೇಡ್ ತಗೋತಿರೋಕ್ಕಿಂತ ಎಷ್ಟು ಟ್ರೇಡ್ ನೀವು ಅಮೌಂಟ್ ಸೇವ್ ಮಾಡ್ತಿರೋ ಇಂಪಾರ್ಟೆಂಟ್. ಒಂದ್ ವೇಳೆ ನಿಮ್ಮ ಹತ್ರ ಅಮೌಂಟ್ ಇದ್ರೆ ನೆಕ್ಸ್ಟ್ ಟ್ರೇಡಿಂಗ್ ನಿಮ್ಗೆ ಮಾಡಕ್ ಸಾಧ್ಯ. ಒಂದ್ ವೇಳೆ ಅಮೌಂಟ್ ಆಲ್ರೆಡಿ ಖಾಲಿ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಟ್ರೇಡ್ ಸಿಗೋದು ಇಲ್ಲ. ಒಂದ್ ವೇಳೆ ಎಂತ ಭಾರಿ ಸೆಟಪ್ ಸಿಕ್ಕರು ಕೂಡ ನಿಮ್ ಟ್ರೇಡ್ ಮಾಡಕ್ ಅಮೌಂಟ್ ಇರಲ್ಲ. ಆಯ್ತಾ? ಈಗ ಅಮೆಝಾನ್ ಅಂತ ಬಂದ ತಕ್ಷಣ ಇವನ್ ಅಮೆಝಾನ್ ಚೆಕ್ ಮಾಡಿ. ಅಮೆಝಾನ್ ಕ್ಯಾಂಡಲ್ ಏನಿದೆ ವೀಕ್ದು, ಅದು ಡೋಜಿ ಕ್ಯಾಂಡಲ್ ಇದೆ, ಗ್ರೀನ್ ಡೋಜಿ ಕ್ಯಾಂಡಲ್ ಇರೋದು. ಆ ಥರ ನಾನು ಈಗ ಫಸ್ಟ್ ಡೈಲಿ ಕ್ಯಾಂಡಲ್ ಅಂತ ಬಂದರೆ ಇಲ್ಲೇ ಪರ್ಫೆಕ್ಟ್ ಪಿಕ್ಚರ್ ಕ್ಲಿಯರ್ ಆಗುತ್ತೆ. ಇದೇನು ಏರಿಯಾ ಏನಿದೆಯಲ್ಲ, ಇದು ಈ ಏರಿಯಾದಲ್ಲಿ ಹೆಂಗಾಗಿದೆ ಅಂದರೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಮೇಲೆ ಹೋಯ್ತು ಸೆಲ್ಲರ್ಸ್ ಬಿಡ್ತಿಲ್ಲ, ಮತ್ತೆ ಗ್ಯಾಪ್ ಓಪನ್ ಆಯಿತು, ಮೇಲೆ ಹೋಯ್ತು ಸೆಲ್ಲರ್ಸ್ ಬಿಡ್ತಿಲ್ಲ, ಗ್ಯಾಪ್ ಅಪ್ ಓಪನ್ ಆಯಿತು, ಮತ್ತೆ ಮೇಲೆ ಹೋದ್ರೂ ಸೆಲ್ಲರ್ಸ್ ಬಿಡ್ತಿಲ್ಲ. ಆ್ಯಂಡ್ ಇವನ್ ಸೆಲ್ಲರ್ಸ್ ಕೆಳಗೆ ಹೋಗ್ಬೇಕಂದ್ರೂ ಬಯರ್ಸ್ ಬಿಡ್ತಿಲ್ಲ. ಗ್ಯಾಪ್ ಓಪನ್ ಆಗಿ ಮೇಲೆ ಹೋಯ್ತು, ಕೆಳಗೆ ಬಂದು ಮತ್ತೆ ಅಲ್ಲೇ ನಿಂತು. ಈಗ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಕೆಳಗೆ ಹೋಗ್ಬೇಕಂದ್ರೂ ಬಯರ್ಸ್ ಬಿಡ್ತಿಲ್ಲ, ಮೇಲೆ ಹೋಗ್ಬೇಕಂದ್ರೂ ಸೆಲ್ಲರ್ಸ್ ಬಿಡ್ತಿಲ್ಲ. ಒಂದ್ಸಲ ಏನಾಗಿದೆ, ಫುಲ್ ಲೋಯೆಸ್ಟ್ ಗ್ಯಾಪ್ ಡೌನ್ ಓಪನ್ ಆಗಿ ಫುಲ್ ಮೇಲಾಗಿದೆ. ಅಂಡ್ ಆಬ್ವಿಯಸ್ಲಿ ಯೋಚನೆ ಮಾಡಿ, ಎಲ್ಲರೂ ಫೈಟಿಂಗ್ ಆಡ್ತಿರ್ಬೇಕಾದ್ರೆ ಈಗ ನೋಡಿ, ಗ್ಯಾಪ್ ಅಪ್ ಓಪನ್ ಆಯ್ತು, ಗ್ಯಾಪ್ ಡೌನ್ ಓಪನ್ ಆಯ್ತು, ಗ್ಯಾಪ್ ಅಪ್ ಓಪನ್ ಆಯ್ತು, ಗ್ಯಾಪ್ ಡೌನ್ ಓಪನ್ ಆಯ್ತು, ಗ್ಯಾಪ್ ಅಪ್ ಗ್ಯಾಪ್ ಡೌನ್, ಗ್ಯಾಪ್ ಅಪ್ ಗ್ಯಾಪ್ ಡೌನ್, ಈ ತರ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಬ್ಬ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಒಬ್ಬ ಬಾಯರ್ಸ್ಗೆ ಒಂದು ಲೆವೆಲ್ ಇಟ್ಕೊಂಡಿರ್ತಾನೆ. ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಒಂದ್ ವೇಳೆ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಇಲ್ಲಿಂದ ಒಬ್ಬ ಬಾಯರ್ಸ್ ಏನ್ ಅನ್ಕೊಂಡಿರ್ತಾನೆ, ಇಲ್ಲಿ ನಾನು ಪರ್ಚೇಸ್ ಮಾಡಿ ಇಲ್ಲಿ ಮೇಲೆ ಹೋಗಿ ಸೆಲ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾನೆ. ಆಯ್ತಾ? ಅದೇ ತರ ಒಬ್ಬ ಸೆಲ್ಲರ್ ಏನ್ ಮಾಡ್ತಾನೆ, ನಾನು ಇಲ್ಲಿ ಸೆಲ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ನಾನು ಸೆಲ್ ಮಾಡಿ ಇಲ್ಲಿ ಬುಕ್ ಮಾಡ್ಕೋತೀನಿ ಅನ್ಕೊಂಡಿರ್ತಾನೆ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಿರ್ಬೇಕು. ಸಡನ್ ಆಗಿ ಕೆಳಗಡೆ ಓಪನ್ ಆಯ್ತು, ತುಂಬಾ ಕೆಳಗಡೆ ಓಪನ್ ಆಯ್ತು. ಇಲ್ಲಿದ್ದು ನೋಡಿ, ಪ್ರೀವಿಯಸ್ 3-4 ಡೇಸ್ ಕ್ಯಾಂಡಲ್ನ ಲೋವರ್ನ ಮೀರಿ ಗ್ಯಾಪ್ ಡೌನ್ ಓಪನ್ ಆದಾಗ ಯಾರಾದ್ರೂ ಒಬ್ಬ ಸೆಲ್ಲರು ಅವ್ನು ಎಷ್ಟು ಮಾರಿ ಅಂದ್ರೆ ಎಲ್ಲಿಂದ ಲೆವೆಲಿಗೆ ಮಾರಿ ಎಲ್ಲಿವರೆಗೂ ಹೋಲ್ಡ್ ಮಾಡಿ ಬುಕ್ ಮಾಡ್ಕೋಬೇಕು ಅನ್ಕೊಂಡಿರ್ತಾನೋ ಅದನ್ನ ದಾಟಿ ಗ್ಯಾಪ್ ಡೌನ್ ಓಪನ್ ಆದಾಗ ಇವನ್ ಎಷ್ಟೋ ಸೆಲ್ಲರ್ ಕೂಡ ಬಾಯ್ ಕನ್ವರ್ಟ್ ಆಗ್ತಾರೆ. ಅದೇ ರೀತಿನೇ ಸಡನ್ ಆಗಿ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಗಿರೋದು. ಈ ಗ್ರೀನ್ ಕ್ಯಾಂಡಲ್ ಆಯ್ತು ಅಷ್ಟೇ ಅಲ್ಲದೆ, ಈ ಗ್ರೀನ್ ಕ್ಯಾಂಡಲ್ ಆದ ತಕ್ಷಣ ಒಮ್ಮೆ ಸಡನ್ ಆಗಿ ಗ್ಯಾಪ್ ಓಪನ್ ಆಗಿರೋದು. ನಾನೇನೀಗ ಇವನ್ ಯಾವುದು ಎನ್ವಿಡಿಯಾ ಕಂಪ್ನಿಯಲ್ಲಿ ಅದನ್ನೇ ಹೇಳ್ತಾ ಇರೋದು. ಎನ್ವಿಡಿಯಾ ಸ್ಟಾಕ್ ಅಲ್ಲಿ ಕೂಡ ಈಗ ಸಿಕ್ಕಾಪಟ್ಟೆ ಬುಲಿಶ್ ಆಗಿದ್ರಿಂದ ಅದಕ್ಕೆ ಗ್ಯಾಪ್ ಅಪ್ ಓಪನ್ ಆಗೇ ಆಗುತ್ತೆ. ಆ ಗ್ಯಾಪ್ ಅಪ್ ಓಪನ್ ಆಗಿ ಕೂಡ ತುಂಬಾ ಈಗ ಅಡಿಷನಲ್ ಬೋನಸ್ ಪ್ರಾಫಿಟ್ ಸಿಗೋದ್ರಿಂದ ಅದನ್ನ ವಾಪಸ್ ಬುಕ್ ಮಾಡೇ ಮಾಡ್ತಾರೆ. ಬುಕ್ ಮಾಡಿದಾಗ ಅವ್ರೇನಾಗ್ತಾರೆ, ಅವರೆಲ್ಲ ಬಾಯರ್ಸ್ ಬುಕ್ ಮಾಡಿದ ತಕ್ಷಣ ಸೆಲ್ಲರ್ ಕನ್ವರ್ಟ್ ಆಗ್ತಾರೆ ಅಂಡ್ ಎಡಿಷನಲ್ ಸೆಲ್ಲರ್ಸ್ ಆಡ್ ಆಗ್ತಾರೆ. ಅದೇ ತರ ಇಲ್ಲಿ ಆಗಿರೋದು. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಎಷ್ಟು ಅಂದ್ರೂ ಸ್ವಲ್ಪ ಮೇಲ್ ಹೋಗಿದೆ, ಮೇಲ್ ಹೋದ ತಕ್ಷಣ ಎಷ್ಟು ಜನ ಏನ್ ಮಾಡಿದ್ದಾರೆ, ಬುಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಬುಕ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಡಿಷನಲ್ ಸೆಲ್ಲರ್ಸ್ ಆಡ್ ಆಗಿ ಮತ್ತೆ ಕೆಳಗೆ ಬಂದಿದೆ. ಸೊ ಈಗ ಅದೇ ತರನೇ ಆಗ್ತಿರೋದು. ಈಗ ಇದು ಒಂಥರ ಫುಲ್ ಕನ್ಫ್ಯೂಷನ್ ಕ್ಯಾಂಡಲ್ ಇದೆ. ಪ್ರೀವಿಯಸ್ ಡೇ ಎಲ್ಲ ಸ್ಟಾಪ್ ಲಾಸ್ ಹಂಟ್ ಮಾಡಾಯ್ತು ಇವೆರಡೇ ಕ್ಯಾಂಡಲ್ಗಳಲ್ಲಿ. ಸೊ ಹಾಗಿದ್ದಾಗ ಈ ನೆಕ್ಸ್ಟ್ ವೀಕ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಇದು ಗ್ಯಾಪ್ ಅಪ್ ಓಪನ್ ಆಗತ್ತೆ, ಗ್ಯಾಪ್ ಡೌನ್ ಓಪನ್ ಆಗತ್ತೆ ಅಂತ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರುತ್ತೆ ಎಲ್ಲರಿಗೂ. ಬಿಕಾಸ್ ಇಲ್ಲಿ ಎಷ್ಟು ಜನ ಕೆಳಗೆ ಬಂದಿರ್ತಾರೋ ಸಫಿಷಿಯಂಟ್ ಪ್ರಾಫಿಟ್ ಸಿಕ್ಕಿರುತ್ತೆ, ಎಷ್ಟು ಜನ ಸೆಲ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅವ್ರಿಗೂ ಸಫಿಷಿಯಂಟ್ ಪ್ರಾಫಿಟ್ ಸಿಕ್ಕಿರುತ್ತೆ.
ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅನ್ನೋಕ್ಕಿಂತನೂ ನನ್ಗನ್ಸೋ ಮಟ್ಟಿಗೆ ಇದು ಗ್ಯಾಪ್ ಅಪ್ಪೇ ಓಪನ್ ಆಗುತ್ತೆ. ದಟ್ ಟು 247 ಈ ರೀಜನ್ ಅಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಓಪನ್ ಆಗಿ ಆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಅಂದ್ರೆ 5 ಮಿನಿಟ್ಸ್ 3 ಕ್ಯಾಂಡಲ್ ಇರುತ್ತಲ್ಲ, ಅವೇ ಡೈರೆಕ್ಷನ್ ಡಿಸೈಡ್ ಮಾಡೋದು ಗ್ಯಾಪ್ ಅಪ್ ಓಪನ್ ಆಗಿ ಸಸ್ಟೈನ್ ಆಗಿ ಮೇಲೆ ಹೋಗುತ್ತಾ ಅಥವಾ ಕೆಳಗೆ ಬರುತ್ತಾ ಅಂತ ಹೇಳಿ ನಾಳೆ ಟ್ರೇಡ್ ಮಾಡ್ಬೇಕಾದ್ರೆ ಚೆಕ್ ಮಾಡೋಣ, ಆಯ್ತಾ. ಅಮೆಝಾನ್ ಒಂಥರ ಇಂಟ್ರೆಸ್ಟಿಂಗ್ ಮೂಡಲ್ಲಿದೆ, ಇಟ್ಕೊಂಡಿರ್ತೀನಿ ಸ್ಟಾಕ್ನ. ಈಗ ಬನ್ನಿ ಮೆಟಾಗೆ ಹೋಗೋಣ. ಮೆಟಾ ಹೋದ ತಕ್ಷಣ ಇದು ಡೈಲಿ ಕ್ಯಾಂಡಲ್, ವೀಕ್ಲಿ ಕ್ಯಾಂಡಲ್ ಚೆಕ್ ಮಾಡಿ. ಸೂಪರ್ ಬುಲಿಶ್ ಆಗಿರುತ್ತೆ ನೋಡಿ, ಸೂಪರ್ ಬುಲಿಶ್ ಆಗಿದೆ. ಎಲ್ಲಿಂದ ಎಷ್ಟೋ ದಿನಗಳದ್ದು 3-4 ಡೇಸ್ ಇಲ್ಲಿ ನೋಡಿ, ಇದಷ್ಟು ಭಾಳ ಆದರೆ 7 ರೂಪಾಯಿ ಲಾಸ್ ಇದನ್ನಲ್ಲಿದೆ. ತುಂಬ ಇದು ಸೂಪರ್ ಬುಲಿಶ್ ಆಗಿದೆ. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್, ಚಿಕ್ಕ ಚಿಕ್ಕ ಇವೆಲ್ಲ ವೀಕ್ ಕ್ಯಾಂಡಲ್ಸ್, ಆಯ್ತಾ. ಇವೆಲ್ಲ ವೀಕ್ ಕ್ಯಾಂಡಲ್ಸ್, ಚಿಕ್ಕ ಚಿಕ್ಕ ವೀಕ್ ಕ್ಯಾಂಡಲ್ಸ್ ಸೂಪರ್ ಬುಲಿಶ್ ಆಗಿದೆ. ಸೊ ಈಗ ನಾನು ಡೈಲಿ ಕ್ಯಾಂಡಲ್ ಪ್ರೀವಿಯಸ್ ಡೇ ಕಂಪೇರ್ ಮಾಡಿದ್ರೆ ಇದು ಬುಲ್ಲಿಶ್ ಅಲ್ಲೇ ಇದೆ, ಬಟ್ ಡೀಪ್ ಇದೆ. ಸೊ ಆ ಥರ ಯೋಚನೆ ಮಾಡಿದ್ರೆ ಸೂಪರ್ ಬುಲ್ಲಿಶ್ ಪ್ರೀವಿಯಸ್ ಕ್ಯಾಂಡಲ್ ಇದ್ದು ದೆನ್ ಗ್ಯಾಪ್ ಅಪ್ ಓಪನ್ ಆಗಿ ತುಂಬಾನೇ ಡಿಪ್ ಆಗಿದೆ, ಸ್ವಲ್ಪ ಡಿಪ್ ಆಗಿ ತನ್ ಹೋಲ್ಡ್ ಮಾಡ್ತಿದ್ರ. ಅರ್ಥ ಏನು? ಇಲ್ಲಿರೋ ಅಮೌಂಟು ಸಾಮಾನ್ಯ ರಿಟೇಲ್ ಟ್ರೇಡರ್ಸ್ ಅಲ್ಲ, ಸಿಕ್ಕಾಪಟ್ಟಿ ಹಾಯ್ ಇಂಡಿವಿಜುವಲ್ ನೆಟ್ವರ್ಕ್ ಇದ್ದವರು ಯಾರೋ ಟ್ರೇಡ್ ಮಾಡಿರೋದಿಲ್ಲಿ, ಅವರು ತಮ್ಮ ಲೆವೆಲ್ನ ಬಿಟ್ಕೊಡ್ತಿಲ್ಲ ಅಂತ ಅರ್ಥ, ಆಯ್ತಾ. ಇದು ಜನರಲಿ ಹಾಗೆ ಆಗುತ್ತೆ, ಇದು ಗೊತ್ತಾಗುತ್ತೆ. 330 360 ಇಲ್ಲಿ 30 ಡೇಸ್ದು ಖಾಲಿ ಗ್ಯಾಪ್ ಅಪ್ ಇದೆ. 30 ಡೇಸ್ ಗ್ಯಾಪ್ ಇದೆ. ಈ 30 ಡೇಸ್ ಗ್ಯಾಪ್ ಅಂದ ತಕ್ಷಣ ನನ್ಗನ್ಸೋ ಪ್ರಕಾರ ವೀಕಲ್ಲಿ ಇದು ಪಕ್ಕಾ ಒಂದಿಲ್ಲ ಒಂದಿನ ಕ್ಯಾಚಪ್ ಮಾಡೇ ಮಾಡುತ್ತೆ. ಕ್ಯಾಚಪ್ ಮಾಡುತ್ತೆ ಅಂದ ಸೆನ್ಸ್ ಒಂದ್ಸಲ ಇದು ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ, ಇಲ್ಲಿ ತೋರಿಸ್ತೀನಿ, ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಈ ತರ ಬಂದು ಹೀಗೆ ಈ ತರನೂ ಆಗ್ಬೋದು. ಅವಾಗ ಒಂದು ಡೋಜಿ ವೀಕ್ ಕ್ಯಾಂಡಲ್ ಸಿಗುತ್ತೆ. ಅಲ್ಲ, ನನಗನ್ಸೋ ಪ್ರಕಾರ ಇದು ಗ್ಯಾಪ್ ಅಪ್ ಅಂದ್ರೂ ಆಗೋ ಡೌಟ್. ಇದು ಗ್ಯಾಪ್ ಡೌನ್ ಅನ್ಸುತ್ತೆ ನನಗೆ. 660 ಗ್ಯಾಪ್ ಡೌನ್ ಓಪನ್ ಆಗಿ ಈ ತರ ಬಂದು ಆಮೇಲೆ ಸಡನ್ ಆಗಿ ಅಥವಾ ಈ ತರ ಬಂದು ಹಿಂಗೆ ನಿಲ್ಬೋದು. ಡೈಲಿ ಕ್ಯಾಂಡಲ್ ತರ ನಾನಿದ್ದು ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಕೂಡ ಡೈಲಿ ಕ್ಯಾಂಡಲ್ ಅನ್ಕೋತೀನಿ. ಎಸ್, ಡೈಲಿ ಕ್ಯಾಂಡಲ್ ಇರೋದು. ಡೈಲಿ ಕ್ಯಾಂಡಲ್ ಅಂದ ತಕ್ಷಣ ನನಗನ್ಸೋ ಪ್ರಕಾರ ಇದು ಇಲ್ಲಿಂದ ಈ ತರ ಒಂದು ಡೈಲಿ ಒಂದು ಬೇರಿಶ್ ಕ್ಯಾಂಡಲ್ ಅಟ್ ಲೀಸ್ಟ್ 645 ತನ ಆದ್ರೂ ಒಂದು ಕ್ಯಾಂಡಲ್ ಬಂದೇ ಬರುತ್ತೆ. ಬಿಕಾಸ್ ಇಷ್ಟು ಗ್ಯಾಪ್ನ ಖಾಲಿ ಬಿಟ್ಟು ಹೋಗಲ್ಲ ಮಾರ್ಕೆಟ್, ಆಯ್ತಾ. ಒಂದು ಗ್ಯಾಪ್ನ ಕವರ್ ಮಾಡಕ್ ಬಂದೇ ಬರುತ್ತೆ. ಸೊ ನಾನು ಏನ್ ಮಾಡ್ತಾ ಇರೋದು, ಒಂದ್ ವೇಳೆ 660 ಬಿಲೋ ಬಂತು ಅಂದ್ರೆ ಒಂದು ಅಟ್ಲೀಸ್ಟ್ 10 ಪಾಯಿಂಟ್ಸ್ ಟು 15 ಪಾಯಿಂಟ್ಸ್ ವರೆಗೂ ನಾನು ಏನ್ ಮಾಡಕ್ಕೆ ಇಲ್ಲಿ ನಾನು ಸೆಲ್ ಮಾಡ್ತೀನಿ. ಇದು ನಾನು ಮಾಡೇ ಮಾಡ್ತೀನಿ. ಆಮೇಲೆ ಮುಂದೆ ಯಾವಾಗ ನಾನು ಮಾಡಿದ್ನ ತೋರ್ಸಕ್ ಬರುತ್ತೆ, ಆಯ್ತಾ. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಯಾವ್ದಿದು ಮೆಟಾ ಸ್ಟಾಕ್ಸ್. ಸರಿ, ನೋಡೋಣ ಹೇಗಾಗುತ್ತೆ ನಾಳೆ ನಡೆದು ಅಂತೆಲ್ಲ. ಆಮೇಲೆ ಮತ್ತೆ ಸಿಗೋಣ. ಬೈ ಬೈ.